ಹಾಯ್ ಎಲ್ರಿಗೂ. ಕಟ್ ಮಾಡ್ಕೊಳ್ಳಿ. ಮಗ ನಾರ್ಮಲ್ ಊಟೈತಿ, ಎರಡನೇ ಹೋಗಿ ಸಿಜರಿನ್ ಮಾಡ್ತೀರಾ? ಮಕ್ಳಿಗೆ ಕೊಟ್ಟರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಗೋ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಕಿಚನಿಗೆ ಬಂದೆ. ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟೇ ಮಾಡ್ತಾ ಇದ್ದೀನಿ. ನೀವು ತಮ್ಲೇನಲ್ಲಿ ಕೂಡ ನೋಡಿರ್ತೀರಾ. ನಾನು ಈ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸ್ವಲ್ಪ ತುಪ್ಪ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ. ಟೊಮೆಟೊ ಬೇಗ ಬೇಯಬೇಕು ಅಂತ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡೋಕೆ ಇಟ್ಕೊಳ್ತೀನಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಗಿ ಮಸಾಲ ಆಗಲಿ ಪಾಸ್ತಾ ಮಸಾಲೆಗಾಗಲಿ ಯಾರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದಿಲ್ಲ. ಪಾಸ್ತಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾರೆ, ಬಟ್ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಶುಂಠಿ ಕೂಡ ಹಾಕಿದ್ದೀನಿ. ಈಗ ಮೈದಾ ಹಿಟ್ಟು ಹಾಕಿ ಅಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಸಾಸ್ ಮಾಡ್ಕೊಳ್ಳೋಕ್ಕೋಸ್ಕರ, ತಿಕ್ನೆಸ್ಗೋಸ್ಕರ. ಈಗ ಒಂದು ಗ್ಲಾಸಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ ಮಾಡ್ಕೊಳಕ್ಕೆ ಇಟ್ಕೊಳ್ತೀನಿ. ಈಗ ಒಂದು ಗ್ಲಾಸ್ ಆಫ್ ವಾಟರ್ ಹಾಕಿ ನಾನು ಕನ್ಸಿಸ್ಟೆನ್ಸಿನ ನೋಡ್ಕೊಳ್ತಾ ಇದ್ದೀನಿ. ನಿಮಗೆ ಸಾಸಿ ಹಾಕಬೇಕು ಅಂದರೆ ನೀರನ್ನ ಜಾಸ್ತಿನೇ ಹಾಕ್ಕೊಳ್ಳಿ. ಮೈದಾ ಹಿಟ್ಟು ಹಾಕಿರೋದ್ರಿಂದ ಅದು ತುಂಬ ತಿಕ್ಕಾಗುತ್ತೆ. ಬೇಯಿಸಿರೋ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ರೋಕೊಲಿ ಮತ್ತು ಕ್ಯಾರೆಟು, ಕ್ಯಾಪ್ಸಿಕಮು 3 ಕೂಡ ಬಳಸ್ಕೊಂಡಿದ್ದೀನಿ. ಚೆನ್ನಾಗಿ ಕುಕ್ ಒಂದ್ಸಲಿ ಬಾಯ್ಲ್ ಬಂದಮೇಲೆ ಅದಕ್ಕೆ ಮಸಾಲ ಹಾಕ್ಕೊಬೇಕು. ಮಸಾಲಾಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಮಸಾಲನ ಹಾಕ್ಕೊಳ್ಳಿ. ಮ್ಯಾಗಿ ಮಸಾಲ ಜೊತೆ ನಾನು ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಜೀರಾ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಮ್ಯಾಗಿನ ಚೆನ್ನಾಗಿ ಕಟ್ ಮಾಡಿದ್ದೀನಿ, ಸ್ಮಾಲ್ ಪೀಸಾಗಿ. ಅಲ್ಲಿ ಗೊತ್ತಾಗುತ್ತೆ ನಮಗೆ ಲೇಯರು. ಸ್ವಲ್ಪ ಸ್ಮಾಲ್ ಆಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈಗ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಕೂಡ ಹಾಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನಮ್ಮ ಮ್ಯಾಗಿ 2 ಮಿನಿಟ್ಸಲ್ಲೇ ರೆಡಿ ಆಗೋಯ್ತು. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಒನ್ಸ್ ಇನ್ ಎ ವೀಕ್ ಅವ್ರಿಗೆ ಇಷ್ಟ ಆಗೋ ತಿಂಡಿನ ಕೇಳಿ ಮಾಡಿಕೊಡ್ತೀನಿ. ಇವಾಗ ಟೈಮ್ ಬಂದು 11:30. ನಾವು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಅಕ್ಕನ ಮಗಳು ಆ್ಯಕ್ಚುಲಿ ಪ್ರೆಗ್ನೆಂಟು. ಅವಳು ಸೀಮಂತಕ್ಕೆ ನಾನು ಮಗಳಿಗೆ ಸ್ವಲ್ಪ ಇವೆಂಟ್ ಫಂಕ್ಷನ್ ಇದ್ದಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕಾಗಿ ಇವಾಗ ರಜೆ ಬಂದಿದೆ ಅಲ್ವಾ, ಹೀಗೆ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಏನೇನೋ ನಡೆಯುತ್ತೆ, ಏನು ಮಾಡ್ತೀವಿ ಎಲ್ಲ ನೋಡ್ಕೊಂಡು ಹೋಗಿ ಬರೋಣ. ಅಕ್ಕ ಅವ್ರ ಮನೆ ನಮ್ಮೂರ ಹತ್ರನೇ ಇರೋದ್ರಿಂದ ತೋಟದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅಕ್ಕ ಮತ್ತು ಅಮ್ಮ ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಅವರು ಹೋಗಿ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟಿದೆ ಅಂತ. ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಹೋಗಿದ್ವಿ. 2 ವೀಕ್ಸ್ ಆಗಿರ್ಬೋದು. ಇಷ್ಟೊಂದು ಫಿಲ್ ಆಗೋಗಿದೆ. ಅಲ್ಲಿ ಸೈಡಲ್ಲಿ ಏನಾಗಿಲ್ಲ, ಬಟ್ ಈ ಕಡೆ ತುಂಬ ಆಗಿದೆ. ಈ ವರ್ಷದ ಬೇಸಿಗೆಗಾಲದಲ್ಲಿ ತುಂಬ ಬಿಸಿಲಿದೆ. ಯಾಕೋ ನಮ್ಮ ಸೂರ್ಯ ತುಂಬ ಮುನ್ಸ್ಕೊಂಡ್ಬಿಟ್ಟಿದ್ದಾನೆ. ಭೂಮಿ ಮೇಲೆ ನಮಗಿರೋಕ್ಕೆ ಬಿಡ್ತಾ ಇಲ್ಲ, ಅಷ್ಟೊಂದು ಉರಿತಾ ಇದ್ದಾನೆ. ಅವನು ಯಾವಾಗ ತಂಪಾಗ್ತಾನೋ ಗೊತ್ತಿಲ್ಲ. ಕರ್ಬೇವಿನ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಚಿಗುರಿತ್ತು. ಮನೆಗೆ ಸ್ವಲ್ಪ ಕಿತ್ಕೊಂಡು ನಾನು ಕೂಡ ಅಲ್ಲಿಂದ ಹೊರಟೆ. ಹಾಕೊಂಡೈತೆ. ಈಗ ಬನ್ನಿ, ನಾವು ಹೋಯ್ತೀವಿ. ಇತ್ತೀಚಿನ ದಿನಗಳಲ್ಲಿ ನನ್ನ ಜೀವನದಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದೆ. ಅದರಲ್ಲಿ ನಾನು ಏನು ಕಲ್ತ್ಕೊಂಡಿದ್ದೀನಿ ಅಂತಂದರೆ, ಇದ್ಯಾವುದು ನಾನು ಬಯಸಿಲ್ಲ, ಆದರೆ ಆಗಲ್ಲ ಅಂತಲೂ ಏನೂ ಇಲ್ಲ. ಗೊತ್ತಿಲ್ದಿರೋ ವಿಷಯಗಳನ್ನ ಕೇಳಿ ತಿಳ್ಕೊಂಡು ಎಲ್ಲ ಹೊಸದಾಗಿ ಕಲ್ತ್ಕೊಳ್ತಾ ಇದ್ದೀನಿ. ನನ್ನ ಈ ಹೊಸ ಜೀವನದಲ್ಲಿ ನೀವು ನನ್ನ ಜೊತೆಗಿದ್ದೀರಾ ಅನ್ನೋದು ನನಗೆ ತುಂಬ ಖುಷಿ ಇದೆ. ಈಗ ನಾನು ಅಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅಕ್ಕನ ಮನೆ ಕಡೆ ಹೊರಟೆ. ಅಕ್ಕ ಕೂಡ ಕಾಲ್ ಮಾಡಿದ್ಲು, ಅಡುಗೆ ಎಲ್ಲ ರೆಡಿ ಇದೆಯಂತೆ, ನಾವಿವಾಗ ಹೋಗಿ ಊಟ ಮಾಡ್ಕೊಳ್ಳೋದಷ್ಟೇ. ಸೊ ನನಗಿವತ್ತು ಅಡುಗೆ ಕೆಲಸ ಏನೂ ಇರೋದಿಲ್ಲ, ಹೋಗಿ ಬ್ಯಾಟಿಂಗ್ ಮಾಡೋದಷ್ಟೇ. ಇವಾಗ ನಾವು ನಮ್ಮ ಅಕ್ಕನ ಮನೆಗೆ ಎಂಟ್ರಿ ಆದೆ. ಇದೇ ನಮ್ಮ ಅಕ್ಕನ ಮನೆ. ನೋಡಿ, ಅಕ್ಕ ಆವಾಗಲೇ ಹೋಗಿದ್ದಾಳೆ. ಅಡುಗೆ ಕೂಡ ಎಲ್ಲ ರೆಡಿಯಾಗಿ ನೋಡಿ ಕುಕ್ಕಾಗಿ ಇಟ್ಬಿಟ್ಟಿದ್ದಾರೆ. ಚಿಕನ್ ಗ್ರೇವಿ ಕೂಡ ಆಗಲೇ ಮಾಡಿದರು.
ಫುಲ್ ಘಮ ಘಮ ಅಂತ ಇತ್ತು. ಈಗ ಮಕ್ಕಳಿಗೆಲ್ಲ ಊಟ ಹಾಕೊಡೋ ಕೆಲಸ ನನಗೆ ಕೊಟ್ಟಿದ್ದಾರೆ. ಸೊ ನಾನು ಕೂಡ ಮಕ್ಕಳಿಗೆ ಊಟ ಹಾಕ್ಕೊಟ್ಟು ಮುಂದೆನೇ ನಿಂತು ಊಟ ಮಾಡಿಸ್ತಾ ಇದ್ದೆ. ಮಕ್ಕಳಿಗೆ ಸಪ್ರೇಟಾಗಿ ಊಟ ಮಾಡಿ ತಿನ್ನಿಸೋದಕ್ಕಿಂತ ಈ ಥರ ಒಟ್ಟಿಗೆ ಕೂರಿಸಿ ಊಟ ಮಾಡಿದಾಗ ಏನು ಗಲಾಟೆ ಮಾಡದೆ ಊಟ ಮಾಡ್ತಾರೆ. ಮಗ ಪಾಪು, ಅಪ್ಪನೂ ಪಾಪು ಇವಾಗ. ನಾನು ಸೀಮಂತ ಫಂಕ್ಷನ್ ಅಟೆಂಡ್ ಮಾಡಿಲ್ದಿರೋದ್ರಿಂದ ಫೋಟೋಸ್ ಆದರೂ ನೋಡೋಣ ಅಂತ ಅಂದ್ಬಿಟ್ಟು ಇಸ್ಕೊಂಡು ಫೋಟೋಸ್ ನೋಡ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಇಬ್ಬರು ಕೂಡ. ಹಾಗೆ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಹೋಗಿದ್ರು, ಇವರು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಎಲ್ಲ ನೋಡ್ತಾ ಇದೆ. ಫೋಟೋಸ್ ಯಾವುದು ಪೋಸ್ಟ್ ಮಾಡಿರಲಿಲ್ಲ, ದೃಷ್ಟಿ ಆಗುತ್ತೆ ಅಂತ ಯಾವುದು ಪೋಸ್ಟ್ ಮಾಡಿರಲಿಲ್ಲ. ಸೊ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಯಾರೂ ದೃಷ್ಟಿ ಹಾಕಬೇಡಿ. ಅಮ್ಮ ನಾನು ಹೇಗೆ ಡೆಲಿವರಿ ಆದೆ ಅಂತ ಸ್ಟೋರಿ ಹೇಳ್ತಿದ್ದಾರೆ. ನಿಮಗೆ ಸಿಜರಿನ್ ಮಾಡ್ತವ್ರೆ ಅಂತಂದು. ಮೊದಲನೇ ಮಗ ನಾರ್ಮಲ್ ಹುಟ್ಟೈತೆ, ಎರಡನೇ ಮಗುಗೆ ಸಿಜರಿನ್ ಮಾಡ್ತೀರಾ? ಅಯ್ಯೋ ನಂಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಬರ್ಬೇಕು ಮನೆ ಕೇಳಬೇಕು ಅಂದು ಇನ್ನೂ ವಾರ್ಡಿಂದ ಎದ್ದು ಕಳಿಸ್ಬಿಟ್ರು. ಸಂಜೆ ಗಂಟು ಬಿಡ್ಕೊತಿದ್ರೆ ಯಾರು ನೋಡ್ತಾ ಇಲ್ಲ, ಸಿಜರಿನ್ ಮಾಡಿಸ್ಕೊಂಡಿಲ್ಲ ಅಂತ. ಆಮೇಲೆ ಸಂಜೆ ಯಾರು ನಮ್ಮ ಬಂದಿದ್ದು ಚಿಕ್ಕ ಮಗನ ಮಗ ಅವನು ಬಂದು ನಾನೇ ಆಪರೇಷನ್ ಇದು ಸೈನ್ ಮಾಡ್ತೀನಿ ಆಪರೇಷನ್ ಮಾಡ್ಬಿಡಿ ಅಂತ. ರಾತ್ರಿ 10 ಗಂಟೆಗೆ ಚಂದ 10:30ಗೆ ಇಲ್ಲ ಅವತ್ತೆಲ್ಲ ರಜೆ ಉಂಟವ್ರೆ. ಒಬ್ಬರೇ ಡಾಕ್ಟರ್ ಸೂಪರ್ ಎಷ್ಟು ಇಟ್ಕೊಂಡಿದ್ದಾಳೆ ಕತ್ತಿಗೆ ಸುತ್ಕೊಳ್ಳೋದು. ಮಕ್ಕಳು ಮಣ್ಣುಗೆ 2 ರೌಂಡ್ ಎದುರ್ಕೊಳ್ಳೋದಂತ ಏನಿಲ್ಲ ಬಿಡು. ಅಮ್ಮ ನನ್ನ ಬರ್ತ್ ಸ್ಟೋರಿನೂ ಹೇಳ್ತಾಯಿದ್ರು. ಸೊ ನನಗೂ ಕೇಳಿ ಖುಷಿ ಆಯಿತು. ಇಷ್ಟೆಲ್ಲ ಕಷ್ಟಪಟ್ಟು ಒಬ್ಬ ತಾಯಿ ಅವಳ ಮಗುನ ಪಡಿತಾಳೆ. ತುಂಬ ಈಸಿಯಾಗೇನು ಯಾವ ಮಕ್ಕಳು ಆಗೋದಿಲ್ಲ. ಆ ತಾಯಿ ತುಂಬ ಕಷ್ಟ ಅನುಭವಿಸಿರ್ತಾಳೆ. ಈಗ ನಾನು ತಾಯಿಯಾಗಿ ಆ ಕಷ್ಟ ಗೊತ್ತಿದ್ದು ಹೇಳ್ತಾ ಇದ್ದೀನಿ. ತುಂಬ ಕಷ್ಟ ಇದ್ರೂ ತಾಯಿ ಆಗ್ತಿದ್ದೀನಲ್ಲ ಅನ್ನೋ ಖುಷಿನಲ್ಲಿ ಆ ನೋವನ್ನೆಲ್ಲ ತಾಯಿ ಮರಿತಾಳೆ. ಯಾವತ್ತೂ ತಾಯಿಗೆ ರೆಸ್ಪೆಕ್ಟ್ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ನಾನು ಮಕ್ಕಳಿಗೆ ಜೋಳ ಸುಟ್ಕೊಡೋಣ ಅಂತ ಸುಟ್ಕೊಡ್ತಾಯಿದ್ದೀನಿ. ನನ್ನ ಮಗನಿಗಂತೂ ತುಂಬ ಇಷ್ಟ. ಮಕ್ಕಳಿಗೆ ಡೈಜೆಷನ್ ಆಗಲ್ಲ ಅಂತ ಹೇಳ್ತಾರೆ, ಬಟ್ ತುಂಬ ಕ್ವಾಂಟಿಟಿನಲ್ಲಿ ತಿನ್ನಿಸ್ಬೇಡಿ, ಸ್ವಲ್ಪ ಕೊಡಿ. ಮಕ್ಕಳಿಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಷ್ಟಪಟ್ಟು ಅವ್ರು ತಿಂತಾರೆ. ಇದನ್ನು ಇಷ್ಟಪಡದೇ ಇರೋದು ಒಳ್ಳೆಯದು ಅಂತ ತಿನ್ಸೋದಕ್ಕಿಂತ ಅವ್ರೇನು ಇಷ್ಟಪಡ್ತಾರೆ ಅದರಲ್ಲಿ ಏನು ಒಳ್ಳೆಯದಿದೆ ಅನ್ನೋದನ್ನು ನೋಡಿ ಗಮನಿಸಿ ನೀವು ಅವರಿಗೆ ಫುಡ್ನ ಕೊಡಿ. ಮಕ್ಕಳು ಫುಡ್ಡು ನೀವು ಸೆಲೆಕ್ಷನ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರಬೇಕು. ಅವರು ಅದನ್ನು ತಿಂದು ದಪ್ಪ ಆದರೆ ಸಾಕಾಗಲ್ಲ. ಅವರಿಗೆ ಆ ಸ್ಟ್ಯಾಮಿನಾ ಇದೆಯಾ, ಆ ಪವರ್ ಅಂದರೆ ಆ ಶಕ್ತಿ, ತುಂಬ ಆಟ ಆಡಿದ್ರೂ ತುಂಬ ಬೇಗ ಸುಸ್ತಾಗ್ಬಿಡ್ತಾರೆ. ಆ ಥರ ಎಲ್ಲ ಅಬ್ಸರ್ವ್ ಮಾಡಿ ನೋಡಿಕೊಂಡು ಅವ್ರಿಗೆ ಊಟಗಳನ್ನ ನೀವು ಪ್ರಿಪೇರ್ ಮಾಡಿಕೊಡ್ಬೇಕಾಗತ್ತೆ. ನಾನು ಕೂಡ ಬೇರೆ ತಾಯಂದ್ರ ಹತ್ರನೂ ಕೇಳ್ತೀನಿ, ಸರ್ಚ್ ಕೂಡ ಮಾಡ್ತೀನಿ. ಎಲ್ಲ ರೀತಿ ತರಕಾರಿ, ಎಲ್ಲ ರೀತಿ ಹಣ್ಣುಗಳನ್ನ ಇನ್ಕ್ಲೂಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಕುಕ್ ಮಾಡಿ ಕೊಡೋದಕ್ಕಿಂತ ಆದಷ್ಟು ಆಫ್ ಬಾಯ್ಲು ಅಥವಾ ರಾ ಆಗಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ರಾ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಟ್ ಮೇಕ್ ಶೋರ್ ನೀವು ಚೆನ್ನಾಗಿ ವಾಶ್ ಮಾಡಿರಬೇಕು. ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು. ಅದಾದಮೇಲಿಂದ ನಾನು ವ್ಲಾಗ್ನ ಕಂಟಿನ್ಯೂನೇ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಎಲ್ಲ ವೆಜಿಟೇಬಲ್ಸ್ ಹಾಕಿ ಪಲಾವ್ ಮಾಡ್ಕೊಂಡಿದ್ದೆ. ಇವತ್ತಿನ ಸ್ಪೆಷಲು ಫಿಶ್ಶು. ಇದು ಮತ್ತಿ ಮೀನು, ತುಂಬ ಒಳ್ಳೆಯದು ಹೆಲ್ತ್ಗೆ. ಮಕ್ಳಿಗೆ ಕೊಟ್ಟರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಸೊ ಇದು ಕ್ಲೀನ್ ಮಾಡೋದು ತುಂಬ ಈಸಿ. ನಾನು ರೆಗ್ಯುಲರಾಗಿ ತಗೊಳ್ಳೋರ ಹತ್ರನೇ ತೊಗೊಂಡಿರೋದು, ಬಟ್ ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ ಅವರು ನನಗೇನೋ ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು, ಏನೋ ಫಂಕ್ಷನ್ಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಟೋದ್ರು. ಆಯಿತು ಪರವಾಗಿಲ್ಲ, ಆಯಿತು ಮಾಡ್ಕೊಳ್ತೀನಿ ಅಂದ್ಬಿಟ್ಟು ನಾನೇ ತೊಗೊಂಡೆ. ತುಂಬ ಈಸಿ ನೋಡಿ. ಬಾಲ ಕಟ್ ಮಾಡ್ಕೊಬೇಕು, ಮತ್ತು ಒಳಗಡೆ ಇಲ್ಲಿ ಕಿವಿ ಹತ್ರ ಈ ಥರ ಬಟರ್ಫ್ಲೈ ಥರ ಇರುತ್ತೆ, ಸಿಗುತ್ತೆ, ಅದನ್ನು ತೆಕ್ಕೋಬೇಕು. ಫುಲ್ ತೆಗಿಬೇಕು. ನೀವು ಬೇಕು ಅಂತಂದರೆ ಹೆಡ್ನ ಉಳಿಸ್ಕೊಳ್ಳಿ, ಬಟ್ ನಾನು ಬೇಡ ಅಂತ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ ಬಂದುಬಿಡುತ್ತೆ ಉದ್ದಕ್ಕೆ ಬಂದು ಇದು ಖಾಲಿ.
ಅಷ್ಟೇ ಕ್ಲೀನ್ ಆಗೋಯ್ತು. ಮುಳ್ಳು ತುಂಬ ಇರುತ್ತೆ, ಬಟ್ ಫ್ರೈಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಮುಳ್ಳು ಸಮೇತ ತಿನ್ಬೋದು. ಮತ್ತು ಮೀನಲ್ಲಿ ಕಾಮನ್ ಆಗಿ ಎಲ್ಲರೂ ಮಾಡ್ತಾರಲ್ಲ, ಇಲ್ಲಿ ಸಿಪ್ಪೆ ತಗೋಬೇಕು, ಇಲ್ಲಿ ಸಿಪ್ಪೆ ತಗೋಬೇಕು ನೋಡಿ ಇಲ್ಲಿ. ಈ ಥರ ಸಿಗುತ್ತೆ, ಅದನ್ನು ತೆಗಿಬೇಕು. ಒಂದೊಂದು ಮೀನಿಗೂ ತೆಗಿಬೇಕು, ಟೈಮ್ ತಗೊಳುತ್ತೆ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ಫಿಶ್ ಅಂದರೆ ನಮಗೆಲ್ಲರಿಗೂ ತುಂಬ ಇಷ್ಟ. ಈಗ ನಾನು ತುಂಬ ಸಿಂಪಲ್ಲಾಗಿ ಫಿಶ್ ಫ್ರೈಗೆ ಮಸಾಲ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಲ್ಲ ಮಸಾಲ ಪೌಡರ್ ಹಾಕ್ಕೊಳ್ಬೇಕು. ಅರಿಶಿನ ಪುಡಿ, ಜೀರಿಗೆ ಪುಡಿ, ಚಕ್ಕೆ ಪುಡಿ, ಮೆಣಸಿನ ಪುಡಿ, ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಕೋಕೋನಟ್ ಆಯಿಲು, ಯಾವುದಾದ್ರೂ ಆಯಿಲ್ ಹಾಕ್ಕೊಳ್ಬೋದು ನೀವು. ನಾನು ಇದು ಮಂಗಳೂರು ಅಡುಗೆ ಆಗಿರೋದ್ರಿಂದ ಕೋಕೋನಟ್ ಆಯಿಲ್ ಹಾಕಿದ್ರೆ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಕೊಬ್ಬರಿ ಎಣ್ಣೆ ಬಳಸ್ಕೊಂಡೆ. ಹಾಗೆ ಸ್ವಲ್ಪ ಹುಣಸೆಹಣ್ಣು ರಸ ಕೂಡ ಹಾಕ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಸೋಯಾ ಸಾಸು ಎಲ್ಲನೂ ಹಾಕಿ ತುಂಬ ಪ್ರೆಸ್ ಮಾಡಿ ಇದು ಮಾಡಬೇಡಿ, ತುಂಬ ಜೆಂಟಲಾಗಿ ಒಂದು ಮಿಕ್ಸ್ನ ಕೊಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡೆ. ಫ್ರೀಝರಲ್ಲಿ ಇಡಬಾರ್ದು, ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಮಸಾಲೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಮೀನು ಬೇಗ ಹಾಳಾಗೋದ್ರಿಂದ ಆಚೆ ಇಡೋದು ಬದಲು ಫ್ರಿಜ್ಜಲ್ಲಿ ಇಡೋದ್ರಿಂದ ಮಸಾಲೆ ಕೂಡ ಚೆನ್ನಾಗಿ ಇಟ್ಕೊಂಡಿರುತ್ತೆ, ಮತ್ತು ನಮಗೆ ಬೇಕಾದಾಗ ತೊಗೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೋಬೋದು. ಸೊ ನನ್ನ ಕಲರ್ ಕಮ್ಮಿ ಆಯಿತು ಅಂತ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಈಗ ಫಿಶ್ ಕರಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಮತ್ತೆ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಂಗಳೂರು ಸ್ಟೈಲ್ ಫಿಶ್ ರೆಸಿಪಿ ಆಗಿರೋದ್ರಿಂದ ಕೋಕೋನಟ್ ಆಯಿಲ್ ಉಪಯೋಗಿಸಿದ್ರೆ ಅದೇ ಫ್ಲೇವರ್ ಇರುತ್ತೆ ಅಂತ ಕೋಕೋನಟ್ ಆಯಿಲ್ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕರಿಬೇವಿನ ಸೊಪ್ಪು, ಹಾಗೆ ಬೆಳ್ಳುಳ್ಳಿ, ಹಾಗೆ ಶುಂಠಿ ಎರಡನ್ನೂ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೊಳ್ತೀನಿ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿ ತುಂಬ ಮೆಷಿ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅರಿಶಿನ ಪುಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಯಿಲ್ ಸಪ್ರೇಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತೀನಿ. ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಒಂದು ಬಾಯ್ಲ್ ಬಂದಮೇಲೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಯ್ಲ್ ಮಾಡೋಕ್ಕೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ತೆಂಗಿನಕಾಯಿ ಎಲ್ಲ ಏನೂ ಹಾಕ್ತಾಯಿಲ್ಲ. ತುಂಬ ಸಿಂಪಲ್ ರೆಸಿಪಿ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ, ಮರಿದೇ ಒಂದ್ಸಲ ಈ ಥರ ಮೀನು ಸಿಕ್ಕಿದ್ರೆ ಈ ರೆಸಿಪಿನ ಮಾಡ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ ಫಿಶ್ ಫ್ಲೇವರೇ ಬೇರೆ ರೀತಿ ಇರುತ್ತೆ. ಈಗ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವೆಲ್ಲರೂ ಕೂಡ ಊಟ ಮಾಡಿದ್ವಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.